ಇವತ್ತು ನಾವು ತುಂಬ ಕಡಿಮೆ ಸಾಮಗ್ರಿಗಳಿಂದ ತುಂಬ ಬೇಗ ಆಗುವಂತಹ ಒಂದು ಸಿಹಿ ತಿಂಡಿಯನ್ನು ಮಾಡೋಣ. ಇವತ್ತು ನಾನು ಮಾಡ್ತಾ ಇರೋದು ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಗೋಧಿ ಹಿಟ್ಟಿನ ಉಂಡೆ. ತುಂಬಾ ಸುಲಭ, ಹಾಗೆ ಅಷ್ಟೇ ಬೇಗ ಆಗುವಂತಹ ರೆಸಿಪಿ, ಆರೋಗ್ಯಕರವಾದಂತಹ ಸಿಹಿ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬನ್ನಿ ಈ ಸಿಹಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಂಬ ಕಡಿಮೆ ತುಪ್ಪ ಸಾಕಾಗತ್ತೆ ಇದಕ್ಕೆ. ನೋಡಿ, ನಾನು ಈ ಚಮಚದಲ್ಲಿ 4 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ತುಪ್ಪ ಹಾಕೋತೀನಿ ಪರವಾಗಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ತೊಂದರೆ ಇಲ್ಲ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ನಿಮ್ಮ ಇಷ್ಟದ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ, ನಟ್ಸ್ನೆಲ್ಲ ಹಾಕ್ಕೊಳ್ಬೋದು. ದ್ರಾಕ್ಷಿ ಬೇಕಿದ್ರೂ ಹಾಕ್ಕೊಳ್ಳಿ. ನಾನಿಲ್ಲಿ ದ್ರಾಕ್ಷಿ ಹಾಕಿಲ್ಲ. ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಆಲ್ಮೋಸ್ಟ್ ಏನು ಫ್ರೈ ಆಗಿದೆ ಅನ್ನುವಾಗ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ನಾನು ಈ ಕಪ್ಪಿನಲ್ಲಿ ತೊಗೊಂಡಿದ್ದೀನಿ. ಅದೇ ಕಪ್ನಲ್ಲಿ ನಾನು ಮೆಜರ್ಮೆಂಟ್ನ ಹೇಳ್ತಾ ಹೋಗ್ತೀನಿ. ಇದನ್ನು ಸಹ ತುಪ್ಪದಲ್ಲಿ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೋಬೇಕಾಗತ್ತೆ. ಒಂದು 3 ರಿಂದ 4 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ನಿಮಗೆ ಗೊತ್ತಾಗುತ್ತೆ, ಘಮ್ ಅಂತ ಪರಿಮಳ ಬರುತ್ತೆ. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕರಟಿಸಬೇಡಿ. ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಇದು. ಹಾಗಾಗಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ನಾನು ಕೈ ಬಿಡದೆ ಇದನ್ನು ಹುರ್ಕೊಂಡಿದ್ದೀನಿ. ನೋಡಿ, ಈಗ 5 ನಿಮಿಷ ಆಗಿದೆ. ಸ್ವಲ್ಪ ಕಲರ್ ಸಹ ಚೇಂಜ್ ಆಗಿದೆ. ಇದು ಇಷ್ಟು ಫ್ರೈ ಆದರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ತೀನಿ. ಹಾಗಾಗಿ ಕೊಬ್ಬರಿ ತುರಿ ಕಂಪ್ಲೀಟ್ಲಿ ಆಪ್ಷನಲ್. ಕೊಬ್ಬರಿ ಇದ್ದರೆ ಹಾಕಿ, ಇಲ್ಲಾಂದರೆ ನೀವು ಬರೀ ಗೋಧಿ ಹಿಟ್ಟಿನಲ್ಲಿ ಈ ಉಂಡೆಯನ್ನು ಮಾಡ್ಬೋದು. ಒಂದು 1/4 ಕಪ್ನಷ್ಟು ಅಥವಾ ಒಂದು 3 ಚಮಚ, ದೊಡ್ಡ ಚಮಚದಷ್ಟು ಕೊಬ್ಬರಿಯನ್ನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ. ತುರಿದಿರೋಂತಹ ಕೊಬ್ಬರಿಯನ್ನು ಸಹ ಒಂಚೂರು ಬಿಸಿ ಮಾಡ್ಕೊತಾ ಇದ್ದೀನಿ. ಅಂದರೆ ಇದರಲ್ಲೊಂಥರ ಹಸಿ ವಾಸನೆ ಇರುತ್ತೆ. ಹಾಗಾಗಿ ಒಂಚೂರು ಬೆಚ್ಚಗೆ ಮಾಡಿಕೊಂಡ್ರೆ ನಮಗೆ ಹಸಿ ಹಸಿ ಅಂತ ಅನಿಸೋದಿಲ್ಲ. ಹಾಗಾಗಿ ಇಷ್ಟು ಬೆಚ್ಚಗಾದರೆ ಸಾಕು. ಗರಿ ಗರಿಯಾಗಿ ಆಗಿದೆ. ಈಗ ಅದೇ ಗೋಧಿ ಹಿಟ್ಟಿನ ಪ್ಲೇಟಿಗೆ ನಾನು ಇದನ್ನು ಸಹ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸಿಹಿಗೆ ನಾನು ಬೆಲ್ಲವನ್ನು ತೊಗೊಂಡಿದ್ದೀನಿ. ಯಾವ ಕಪ್ಪಿನಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ನೋ ಅದರಲ್ಲೇ 3/4 ಕಪ್ನಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋದು ಜೋನಿ ಬೆಲ್ಲ. ಇದರ ಬದಲಾಗಿ ನೀವು ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ಯಾವ್ದು ಬೇಕಿದ್ರೂ ಪುಡಿ ಮಾಡಿ ತೊಗೊಳ್ಳಿ. ಒಂದು ಚೂರು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀವು ಉಂಡೆ ಬೆಲ್ಲ ತೊಗೊಂಡ್ರೂ ಸಹ ಚೂರೇ ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ನೀರು ಮಾಡ್ಕೊಳ್ಬೇಡಿ. ಇದು ಪೂರ್ತಿಯಾಗಿ ಈಗ ಕರಗಬೇಕು. ನಮಗೆ ಈ ಉಂಡೆಗೆ ಪಾಕ ಎಲ್ಲ ಬರೋವಂಥ ಅಗತ್ಯ ಇಲ್ಲ. ಪಾಕ ಎಲ್ಲ ಬರೆಸ್ಬಿಟ್ರೆ ಉಂಡೆ ಗಟ್ಟಿಯಾಗಿ ಬಿಡುತ್ತೆ, ತುಂಬ ಕಲ್ ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಈ ಬೆಲ್ಲ ಪೂರ್ತಿಯಾಗಿ ಕರಗಿ ನೋಡಿ, ಈ ರೀತಿ ನೊರೆ ದೊಡ್ಡ ನೊರೆ ಥರ ಬಂದರೆ ಸಾಕು. ನೋಡಿ, ಈಗ ಪೂರ್ತಿಯಾಗಿ ಇದು ಕರಗಿದೆ. ಒಂದು 3 ರಿಂದ 4 ನಿಮಿಷದಲ್ಲಿ ಇದಾಗ್ಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದು ಪಾಕ ಎಲ್ಲ ಏನು ಬಂದಿಲ್ಲ. ದೊಡ್ಡದಾಗಿ ನೊರೆ ಬಂದಮೇಲೆ ಫ್ಲೇಮನ್ನು ಆಫ್ ಮಾಡಿ ನಾವು ಗೋಧಿ ಹಿಟ್ಟೇನು ಹುರ್ಕೊಂಡು ಹಾಕಿರೋಂತಹ ಪ್ಲೇಟ್ ಇದೆ, ಅದೇ ಪ್ಲೇಟಿಗೆ ನಾನು ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಇದಕ್ಕೆ ಪರಿಮಳಕ್ಕೆ 1 ಚಮಚದಷ್ಟು ನಾನು ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಬಿಸಿ ಇದೆ. ಈಗ ಉಂಡೆ ಕಟ್ಟೋದಕ್ಕೆ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಪೂರ್ತಿಯಾಗಿ ಬೆಲ್ಲ ಹಿಟ್ಟಿನಲ್ಲಿ ಮಿಕ್ಸ್ ಆಗಬೇಕು. ತುಂಬ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು. ದಿಢೀರಾಗಿ ನೆಂಟರು ಬಂದರೆ, ಏನಾದರೂ ಸ್ವೀಟ್ ಮಾಡಬೇಕು ಅಂತಂದರೆ ಸಾಮಾನ್ಯವಾಗಿ ಬೆಲ್ಲ, ಗೋಧಿ ಹಿಟ್ಟು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ತುಂಬ ಕಡಿಮೆ ತುಪ್ಪನೂ ಸಾಕು ಇದನ್ನು ಮಾಡೋದಕ್ಕೆ. ನೆಂಟರು ಬರಬೇಕಂತ ಏನಿಲ್ಲ. ನಮಗೇನಾದ್ರು ಸಿಹಿ ತಿನ್ನಬೇಕು ಅಂತ ಅನ್ನಿಸ್ದಾಗಲೂ ಸಹ ಇದನ್ನು ಮಾಡ್ಬೋದು. ನೋಡಿ, ಇವಾಗ ನೀಟಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿ ಇದೆ. ಸೊ ಸ್ವಲ್ಪ ಕೈಯಲ್ಲಿ ಮುಟ್ಟೋಷ್ಟು ತಣ್ಣಗಾದ್ಮೇಲೆ ನೀವು ಉಂಡೆಯನ್ನು ಕಟ್ಕೊಳ್ಬೋದು. ಉಂಡೆ ಕಟ್ಟೋದಕ್ಕೂ ಸಹ ಏನೂ ಇದು ಕಷ್ಟ ಆಗೋದಿಲ್ಲ. ನೀವು ಚೂರು ಬೆಲ್ಲವನ್ನು ಇನ್ನೂ ಒಂಚೂರು ಪಾಕ ಬರ್ಸ್ಕೊಂಡು ಬಿಟ್ಟರೆ ಅದು ಗಟ್ಟಿ ಆಗಿಬಿಡುತ್ತೆ. ಉಂಡೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಇಷ್ಟು ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಚೂರೇ ಕೈಗೆ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆಯನ್ನು ಕಟ್ಕೊಂಡ್ರೆ ಆಯಿತು. ಬಿಸಿ ಇದೆ, ಸ್ವಲ್ಪ ಮೆತ್ತಗಿರುತ್ತೆ. ತಣ್ಣಗಾದ್ಮೇಲೆ ನಿಮಗೆ ಚೂರು ಗಟ್ಟಿ ಆಗುತ್ತೆ, ಆದರೆ ಒಳಗಡೆ ಇದು ಮೆತ್ತಗೆ ಇರುತ್ತೆ. ನಿಮಗೆ ಎಷ್ಟು ದೊಡ್ಡ ಗಾತ್ರದ ಉಂಡೆಗಳು ಬೇಕೋ ಅಷ್ಟು ಉಂಡೆಗಳನ್ನು ಮಾಡ್ಕೋಬೋದು. ಸಿಹಿ ಇಷ್ಟಪಡುವಂಥ ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಹೋಗ್ತಾ ಬರ್ತಾ ತಿಂತಾ ಇರ್ಬೋದು. ನಾವು ಯಾವುದೇ ಭಯ ಇಲ್ಲದೆ ಮಕ್ಕಳಿಗೆ ಇದನ್ನು ಕೊಡ್ಬೋದು, ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ. ನೋಡಿ, ರುಚಿಯಾಗಿರುವಂತಹ ಗೋಧಿ ಹಿಟ್ಟಿನ ಉಂಡೆ ತಯಾರಾಗಿದೆ. ತುಂಬ ಈಸಿ. ಈ ರೆಸಿಪಿಯನ್ನು ಖಂಡಿತ ನೀವೆಲ್ಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹೇಗಾಯ್ತಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. 15 ರಿಂದ 20 ದಿನಗಳ ಕಾಲ ಇದನ್ನು ಶೇಖರಿಸಿ ಸಹ ತಿನ್ಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.